ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಫ್ರೆಂಡ್ಸ್, ಇವತ್ತು ನಿಮಗೆ ಒಂದು ಚಿಗುರು ಮುದ್ದೆ ಮೇಕರ್ ಅಂತ ಒಂದು ಕುಕ್ಕರ್ ಬಂದಿದೆ. ಸೊ ಅದ್ರ ಬಗ್ಗೆ ಪ್ರಾಡಕ್ಟ್ ಬಗ್ಗೆ ನಿಮಗೆ ರಿವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ. ಈ ಚಿಗುರು ಮುದ್ದೆ ಮೇಕರ್ನಲ್ಲಿ ನಾವು ರಾಗಿ ಮುದ್ದೆ ಮಾಡ್ಕೊಬೋದು. ತುಂಬ ಈಸಿಯಾಗಿ 1 ಗಂಟೆ ಇಲ್ದಂಗೆ ತುಂಬ ಸುಲಭವಾಗಿ ಮಾಡ್ಕೊಬೋದು. ಅದು ಹೇಗೆ ಅಂತ ಡೆಮೋ ಮಾಡಿ ತೋರಿಸ್ತೀನಿ ನೋಡಿ. ಇದು ಚಿಗುರು ಮುದ್ದೆ ಮೇಕರ್ ಅಂತ ಹೇಳಿ. ಇದರಲ್ಲಿ 4 ಪೀಸ್ ಅಟ್ಯಾಚ್ಮೆಂಟ್ ಇದೆ. ಇದು ಕುಕ್ಕರ್, ಇದಕ್ಕೆ ಒಂದು ಲಿಡ್ ಕೊಟ್ಟಿದ್ದಾರೆ. ಆಮೇಲೆ ಇದರಲ್ಲಿ ಮುದ್ದೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಒಂದು ಮಿಕ್ಸರ್ ಅನ್ನ ಕೊಟ್ಟಿದ್ದಾರೆ ಈ ಥರ. ಆಮೇಲೆ ಇದು ಹ್ಯಾಂಡಲ್ ಇದೆ. ಸೊ ಈ ಕುಕ್ಕರ್ ಬಂದು ಒಳ್ಳೆ ಫುಡ್ ಗ್ರೇಡೆಡ್ ಕ್ವಾಲಿಟಿಲಿ ಮಾಡಿರುವಂಥ ಕುಕ್ಕರ್ ಇದು. ನೋಡಿ, ಈ ಹ್ಯಾಂಡಲ್ ಏನಿದೆ ಕ್ರ್ಯಾಂಕ್ ಹ್ಯಾಂಡಲ್ ಅಂತ ಹೇಳ್ತೀವಿ. ಇದು ಅನ್ಬ್ರೇಕಬಲ್. ಇದು ನೋಡಿ, ಅನ್ಬ್ರೇಕಬಲ್ ಹಾಗೂ ಡ್ಯೂರಬಲ್ ಕೂಡ ಇದು. ಆಮೇಲೆ ಈ ರೊಟೇಟರ್ ಅಂತ ಏನು ಹೇಳ್ತೀವಿ, ಈ ರೊಟೇಟರು SS316 ಫುಡ್ ಗ್ರೇಡ್ ಮೆಟೀರಿಯಲ್ ಇಂದ ಮಾಡಿರೋದು. ನಾನಿವತ್ತು ಯೂಸ್ ಮಾಡ್ತಿರುವಂಥ ಈ ಚಿಗುರು ಮುದ್ದೆ ಮೇಕರ್ನ ಕೆಪಾಸಿಟಿ 3.5 ಲೀಟರ್ಸ್. ಇದರದ್ದು ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಬೇಕು ಅಂತ ಹೇಳಿದ್ರೆ ನೀವು 5.5 ಲೀಟರ್ಸ್ ಅಷ್ಟು ಸಿಗುತ್ತೆ ನಿಮಗೆ. ನಿಮ್ಮ ಫ್ಯಾಮಿಲಿಗೆ ಯಾವುದು ಸೂಟಬಲ್ ಆಗುತ್ತೋ ಅದರಲ್ಲಿ ನೀವು ಸೈಜನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸುಮಾರು ಇದು 3.5 ಲೀಟರ್ಸಲ್ಲಿ 4 ರಿಂದ 5 ಮುದ್ದೆಗಳನ್ನು ಮಾಡ್ಕೊಬೋದು. ಇದಕ್ಕಿಂತ ನೆಕ್ಸ್ಟ್ ಸೈಜ್ 5.5 ಲೀಟರ್ಸ್ನಲ್ಲಿ 8 ರಿಂದ 9 ಮುದ್ದೆಗಳನ್ನು ನೀವು ರೆಡಿ ಮಾಡ್ಕೋಬೋದು. ಮುದ್ದೆ ಮೇಕರನ್ನು ಬಳಸ್ಕೊಂಡು ರಾಗಿ ಮುದ್ದೆಯನ್ನು ಹೇಗೆ ಸುಲಭವಾಗಿ ಮಾಡೋದು ಅನ್ನೋದನ್ನ ತೋರಿಸ್ತೀನಿ. ಕುಕ್ಕರನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಇದರಲ್ಲಿ ಸುಮಾರು 1.5 ಗ್ಲಾಸ್ ಅಷ್ಟು ನೀರು ಹಾಕ್ತಾ ಇದ್ದೀನಿ. ನೋಡಿ, 1.5 ಗ್ಲಾಸ್ ಅಷ್ಟಿದೆ. ಇದರಲ್ಲಿ ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ರಾಗಿ ಹಿಟ್ಟನ್ನು ಸ್ಪ್ರಿಂಕಲ್ ಮಾಡ್ತೀನಿ. 1 ಸ್ಪೂನ್ ಅಷ್ಟು ತುಪ್ಪ ಅಥವಾ ಎಣ್ಣೆ, ನಿಮಗೆ ಅಭ್ಯಾಸ ಇದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ನೀರಿವಾಗ ಚೆನ್ನಾಗಿ ಕುದಿ ಬರಬೇಕು. ನೋಡ್ಬೋದು, ನೀರು ನಮಗೆ ಚೆನ್ನಾಗಿ ಕುದಿ ಬಂದಿದೆ. ಇದರಲ್ಲಿ 1 ಗ್ಲಾಸ್ ಅಷ್ಟು ರಾಗಿ ಹಿಟ್ಟನ್ನು ಹಾಕ್ತೀನಿ. 1.5 ಗ್ಲಾಸ್ ನೀರಿಗೆ 1 ಗ್ಲಾಸ್ ರಾಗಿ ಹಿಟ್ಟು ಸೇರಿಸಬೇಕು. ಈ ಮಿಕ್ಸರ್ ಅಟ್ಯಾಚ್ಮೆಂಟ್ ಏನಿದೆ ಇದನ್ನ ಇದರೊಳಗೆ ಮಧ್ಯಕ್ಕೆ ಈ ಥರ ಪ್ಲೇಸ್ ಮಾಡ್ಕೋಬೇಕು. ಇದೇ ರೀತಿ ಸುಮಾರು 1 ರಿಂದ 2 ನಿಮಿಷ ಹೀಗೆ ಬಿಟ್ಬಿಡೋಣ. 2 ನಿಮಿಷ ಆಗಿದೆ. ಇದರಲ್ಲಿ ಇವಾಗ ಇದರ ಮುಚ್ಚಳವನ್ನು ಫಿಕ್ಸ್ ಮಾಡ್ತೀನಿ. ಫಿಕ್ಸ್ ಮಾಡಿ ಇದರ ಲಿಡ್ಡನ್ನು ಕ್ಲೀನಾಗಿ ಈ ಥರ ಕವರ್ ಮಾಡಬೇಕು. ಈ ರೊಟೇಟರ್ ಏನಿದೆ ಇದನ್ನ ಈ ರೀತಿಯಾಗಿ ಫಿಕ್ಸ್ ಮಾಡ್ಕೋತೀನಿ. ಫಿಕ್ಸ್ ಮಾಡಿಕೊಂಡು ಇದನ್ನ ಇದರ ಕ್ಲಾಕ್ ವೈಸಲ್ಲಿ ಒಂದು 20 ಬಾರಿ ತಿರುಗಿಸ್ಬೇಕಾಗತ್ತೆ. ಈ ರೀತಿ 20 ಟೈಮ್ಸ್ ಟರ್ನ್ ಮಾಡಿದ್ಮೇಲೆ ಮತ್ತೆ ಆಂಟಿ ಕ್ಲಾಕ್ ವೈಸ್ನಲ್ಲಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಆಂಟಿ ಕ್ಲಾಕ್ ವೈಸ್ನಲ್ಲಿ ಒಂದು 20 ಟೈಮ್ಸ್ ಮಿಕ್ಸ್ ಮಾಡ್ಕೊಳ್ಳಿ. ಇದು ಹಿಟ್ಟು ಮಿಕ್ಸ್ ಮಾಡ್ತಾ ಮಾಡ್ತಾ ಒಳಗಡೆ ಸ್ವಲ್ಪ ಗಟ್ಟಿ ಆದಂಗೆ ನಮಗೆ ಫೀಲ್ ಅನ್ಸುತ್ತೆ. ಸೊ ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದಾಗಿದೆ. ಇದನ್ನ ಒಂದು 2 ನಿಮಿಷ ಹೀಗೇನೆ ಬೇಯೋದಕ್ಕೆ ಬಿಡೋಣ. ನೋಡಿ, ಈ ರೀತಿ ನಾವು ಮುದ್ದೆ ಮೇಕರ್ ಅಥವಾ ಮುದ್ದೆ ಕುಕ್ಕರ್ ಏನು ಹೇಳ್ತೀವಿ ಇದರಲ್ಲಿ ಮಾಡೋದ್ರಿಂದ ಪ್ರೋಟೀನ್ಸ್, ವಿಟಮಿನ್ಸ್ ಏನಿದೆ ಅದು ಲಿಡ್ ಕವರ್ ಮಾಡಿ ಮಾಡೋದ್ರಿಂದ ಅದೆಲ್ಲ ಹಾಗೇನೆ ಉಳಿಯುತ್ತೆ. ನಾವು ರೆಗ್ಯುಲರ್ ಪಾತ್ರೆಗಳಲ್ಲಿ ಮಾಡುವಾಗ
ಓಪನ್ ಇರುತ್ತಲ್ವ, ಇದು ಕ್ಲೋಸ್ ಮಾಡಲ್ವಲ್ಲ. ಸೊ ಅದರಲ್ಲಿರುವಂಥ ಪ್ರೋಟೀನ್ಸ್, ವಿಟಮಿನ್ಸ್ ಎಲ್ಲ ಹಾಳಾಗುತ್ತೆ, ಆವಿಯಾಗಿ ಹೊರಟೋಗುತ್ತೆ. ಈ ರೀತಿ ಕ್ಲೋಸ್ ಮಾಡಿ ಮಾಡೋದ್ರಿಂದ ಅದರಲ್ಲಿ ಎಲ್ಲ ಥರದ ಗುಣಗಳು, ಸತ್ವಗಳು ಹಾಗೇನೆ ಉಳ್ಕೊಳ್ಳುತ್ತೆ ಈ ರೀತಿ ಮಾಡೋದ್ರಿಂದ. ಸೊ ಇದು ಒಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು ಈ ಕುಕ್ಕರ್ನ. ನೋಡಿ, ಇದು ಸುಮಾರು 2 ನಿಮಿಷ ಆಗಿದೆ. ಇದನ್ನ ಪುನಃ ಮಿಕ್ಸ್ ಮಾಡ್ಕೋತೀನಿ ಈ ರೀತಿಯಾಗಿ. ಮತ್ತೆ ಕ್ಲಾಕ್ ವೈಸ್ ಒಂದು 20 ಬಾರಿ, ಆಂಟಿ ಕ್ಲಾಕ್ ವೈಸ್ ಒಂದು 20 ಬಾರಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಮಿಕ್ಸ್ ಮಾಡಿದಾಗಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೋತೀನಿ. ಸ್ಟವ್ ಆಫ್ ಮಾಡಿದ ನಂತರ 1 ನಿಮಿಷ ಇದನ್ನ ಹೀಗೆ ಬಿಟ್ಬಿಡೋಣ. 1 ನಿಮಿಷದ ನಂತರ ಇದರ ಮುಚ್ಚಳವನ್ನ ಓಪನ್ ಮಾಡ್ತೀನಿ. ಫಸ್ಟ್ ಹ್ಯಾಂಡಲ್ ಅನ್ನು ತೆಗೀರಿ, ಲಿಡ್ ಓಪನ್ ಮಾಡ್ತೀನಿ. ನೋಡಿ, ಪ್ಲೇಟನ್ನು ಸ್ವಲ್ಪ ಒದ್ದೆ ಮಾಡ್ಕೊಳ್ಳೋಣ. ಆದಷ್ಟು ಸ್ಟೀಲ್ ಪ್ಲೇಟ್ಗಳನ್ನು, ಸ್ಟೀಲ್ ಪಾತ್ರೆಗಳನ್ನು ಉಪಯೋಗಿಸ್ಬೇಕು ಬಿಸಿ ಇದ್ದಾಗ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡಿ, ಹಿಟ್ಟು ತುಂಬ ಚೆನ್ನಾಗಿ ಬೆಂದಿದೆ. ಅಲ್ಲದೆ ಕೈಗೆ ನೋಡಿ ಸ್ವಲ್ಪನೂ ಸ್ಟಿಕ್ಕಿ ಆಗ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ, ಅಷ್ಟೇ ಸಾಫ್ಟ್ ಆಗಿ ಬಂದಿದೆ. ಪುಟ್ ಮಕ್ಕಳು ಕೂಡ ಗುಳುಮ್ ಗುಳುಮ್ ಅಂತ ನುಂಗ್ಬಿಡ್ತಾರೆ, ಅಷ್ಟು ಚೆನ್ನಾಗಿದೆ. ಮುದ್ದೆ ಬೆಣ್ಣೆ ಥರ ಬಂದಿದೆ ನೋಡಿ. ಇದನ್ನ ನೀವು ಉಂಡೆ ಮಾಡ್ಕೋಬೋದು. ನೋಡಿ, 2 ಮುದ್ದೆಗಳು ರೆಡಿ ಆಗಿದೆ. ಇವಾಗ ನೋಡಿ, ನಾನು ತೋರಿಸಿರುವಂಥ ಮೆಜರ್ಮೆಂಟಲ್ಲಿ 2 ಈ ಸೈಜಿಂದು ರಾಗಿ ಮುದ್ದೆಗಳಾಗಿದ್ದಾವೆ. ಸೊ ಇವಾಗ ವರ್ಕಿಂಗ್ ವುಮೆನ್ಸ್ಗೆ ಮನೆಗೆ ಬಂದ ತಕ್ಷಣ ರಾಗಿ ಮುದ್ದೆ ಮಾಡಬೇಕು ಅಂದರೆ ತುಂಬ ಸುಸ್ತಾಗಿರುತ್ತೆ, ಸ್ಟ್ರೇನ್ ಆಗಿರುತ್ತೆ. ಸೊ ಅವ್ರಿಗೆ ತುಂಬಾ ಈಸಿ ಅನಿಸುತ್ತೆ. ಈಗ ಸರ್ವೇ ಸಾಮಾನ್ಯ ಪ್ರತಿಯೊಬ್ಬರಿಗೂ ಡೆಲಿವರಿ ಅಂದರೆ ಸಿಸೇರಿಯನ್. ಸೊ ನಾರ್ಮಲ್ ಡೆಲಿವರಿ ಆಗೋದು ತುಂಬಾ ಅಪರೂಪ ಅಂತ ಹೇಳ್ಬೋದು. ಸೊ ಸಿಸೇರಿಯನ್ ಆದವರು ಮುದ್ದೆ ಮಾಡೋದೇ ಬಿಟ್ಬಿಟ್ಟಿರ್ತಾರೆ, ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ. ಸೊ ಅಂಥವ್ರು ಕೂಡ ತುಂಬ ಈಸಿಯಾಗಿ, ತುಂಬ ಸುಲಭವಾಗಿ ರಾಗಿ ಮುದ್ದೆಗಳನ್ನು ಮಾಡ್ಕೊಬೋದು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ, ವಯಸ್ಸಾಗಿರೋರು ಪ್ರತಿಯೊಬ್ಬರು ಸಹ ಈ ಚಿಗುರು ಮುದ್ದೆ ಮೇಕರನ್ನು ಬಳಸ್ಕೊಂಡು ರಾಗಿ ಮುದ್ದೆಗಳನ್ನು ಮಾಡ್ಬೋದು. ಅಷ್ಟು ಚೆನ್ನಾಗಿದೆ ಇದು. ನೋಡಿ, ಸ್ವಲ್ಪನೂ ಸ್ಟಿಕ್ ಆಗಿಲ್ಲ ನೋಡಿ. ಅದರಲ್ಲಿರೋ ಅಂಟಿರೋಂಥದ್ದು ಪ್ರತಿಯೊಂದೂ ಏನಿದೆ ಅದೆಲ್ಲ ಕ್ಲೀನಾಗೆ ಬಿಡಿಸ್ಕೊಂಡು ಬಂತು ನೋಡಿ. ಕ್ಲೀನಿಂಗ್ ಕೂಡ ಅಷ್ಟೇ ಸುಲಭ ಈ ಚಿಗುರು ಮುದ್ದೆ ಮೇಕರ್ನಲ್ಲಿ. ಈ ಚಿಗುರು ಮುದ್ದೆ ಮೇಕರ್ನಲ್ಲಿ 5 ಇಯರ್ ವ್ಯಾರಂಟಿ ಕೂಡ ಇದೆ. ಈ ಮುದ್ದೆ ಮೇಕರ್ನ ಬೆಲೆ ಬಂದು 3.5 ಲೀಟರ್ಸ್ಗೆ 2520 ರೂಪಾಯಿ. ಅಂದರೆ 3.5 ಲೀಟರ್ಸ್ಗೆ 2520 ಪ್ಲಸ್ ಟ್ರಾನ್ಸ್ಪೋರ್ಟೇಷನ್. 5.5 ಲೀಟರ್ಸ್ ಕುಕ್ಕರ್ಗೆ 2960. ಅಂದರೆ 5.5 ಲೀಟರ್ ಕುಕ್ಕರ್ಗೆ 2960 ರೂಪಾಯಿ ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಆಗುತ್ತೆ. ಸೊ ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಚಿಗುರು ಮುದ್ದೆ ಮೇಕರ್ ಅವರ ಫೋನ್ ನಂಬರ್ಸನ್ನು, ಡೀಟೇಲ್ಸನ್ನು ಕೊಟ್ಟಿರ್ತೀನಿ. ಪ್ಲೀಸ್ ದಯವಿಟ್ಟು ಆ ಫೋನ್ಗೆ ನೀವು ಫೋನ್ ಮಾಡಿ ಎನ್ಕ್ವೈರಿ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವಿಡಿಯೋ. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಹೆಚ್ಚು ಶೇರ್ ಮಾಡಿ. ಅಲ್ಲದೇ ಇನ್ನೂ ಹೆಚ್ಚಿನ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಮತ್ತೆ ಭೇಟಿ ಆಗ್ತೀನಿ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.